ರಾಜ್ಯದ 3 ಕ್ಷೇತ್ರಗಳಿಗೆ ಉಪಚುನಾವಣಾ ದಿನಾಂಕ ಏನಿದೆ ಕೆಲವೇ ದಿನಗಳಲ್ಲಿ ಘೋಷಣೆ ಆಗುವ ಬಾಕಿ ಇದೆ. ಅದರಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಅದು ಬಹಳಷ್ಟು ಹೈಲೈಟ್ ಆಗಿ ಈಗ ಗುರುತಿರುವಂತದ್ದು ಚರ್ಚೆ ಆಗ್ತಿರುವಂತ ವಿಚಾರ. ಸೊ ಹಾಗಾಗಿ ಈ ರಾಜ್ಯದಲ್ಲಿ ವರ್ಣರಂಜಿತವಾಗಿರ್ತಕ್ಕಂಥ ರಾಜಕೀಯ ಮಾಡಿರುವಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಸಿ.ಪಿ. ಯೋಗೇಶ್ವರ್ ಅವರು, ಮಾಜಿ ಸಚಿವರು. ಸರ್, ಪ್ರತಿ ಬಾರಿ ಕೂಡ ಸಿಂಬಲ್ ಚೇಂಜ್ ಆಗಿದೆ, ವ್ಯಕ್ತಿ ಚೇಂಜ್ ಆಗಿಲ್ಲ. ಈ ಬಾರಿ ಸಿಂಬಲ್ ಇನ್ನೊಂದು ಚೇಂಜ್ ಆಗಿ ಏನಾದರೂ ಚುನಾವಣೆಗೆ ಬರುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು? ಇಲ್ಲ, ಈ ಸಾರಿ BJP ಮತ್ತು JDS ಮೈತ್ರಿಕೂಟ ಮಾಡ್ಕೊಂಡಿರೋದ್ರಿಂದ ಈ ಸಾರಿ ಸಿಂಬಲ್ ಯಾವುದಾದ್ರೂ ಆಗ್ಬೋದು. ನಮ್ಮ ವರಿಷ್ಠರು ಒಪ್ಕೊಂಡ್ರೆ BJPಯಿಂದ ಆಗ್ಬೋದು ಅಥವಾ JDSinದಾದರೂ ಆಗ್ಬೋದು. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಇಂಗಿತ ಇದೆ. ನಮ್ಮ ಕ್ಷೇತ್ರದ ಮತದಾರರು ಭಾಳ ಒತ್ತಡವನ್ನು ಹಾಕ್ತಾಯಿದ್ದಾರೆ. ಆದರೆ ಎಲ್ಲ ನಮ್ಮ ವರಿಷ್ಠರ ತೀರ್ಮಾನದ ಮೇಲೆ ನಿಂತಿದೆ. ಸೊ ಇವಾಗ ಆ ಚಿಹ್ನೆಗಳ ಅಡಿಯಲ್ಲಿ ಸಿ.ಪಿ. ಯೋಗೇಶ್ವರ್ ಅವರ ಹೆಸರು ಇರುತ್ತಾ ಇಲ್ಲೋ ಅನ್ನೋದು ಬ್ಯಾಲೆಟ್ ಬಾಕ್ಸ್ ಮೇಲೆ ನಮ್ಮ ಪಕ್ಷದ ವರಿಷ್ಠರು ನಿರ್ಣಯದ ಮೇಲೆ ಎಲ್ಲ ತೀರ್ಮಾನ ಆಗ್ತದೆ. ಬಹುತೇಕ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ನಮ್ಮ ಪಕ್ಷದ ಮುಖಂಡರ ಆದೇಶದ ಮೇಲೆ ನನ್ನ ನಿರ್ಣಯ ತೀರ್ಮಾನ ಆಗ್ತದೆ. ಈ ದೆಹಲಿ ಪ್ರವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ತಮ್ಮಲ್ಲಿರುವಂಥ ಒಂದು ಕಾನ್ಫಿಡೆಂಟ್ ಏನಿದೆ ಮತ್ತು ಹಾವಭಾವ ಯಾಕೋ ಒಂಚೂರು ಡಲ್ ಆದಂಗೆ ಅನ್ನಿಸ್ತಾ ಇದೆ. ಈ ಇನ್ಯಾಕ್ಟಿವ್ನೆಸ್ ಆಗಿ ಮತ್ತೆ ಪರಿವರ್ತನೆ ಆಗುತ್ತಾ ಅಂತ? ಹಾಗೇನಿಲ್ಲ. ಈಗ ನಮ್ಮದು ಏಕಪಕ್ಷೀಯ ನಿರ್ಧಾರ ಮಾಡಲಿಕ್ಕೆ ನಾವು ಒಂದು ಪಕ್ಷ ಅಲ್ಲ. ರಾಜ್ಯದಲ್ಲಿ BJP ಮತ್ತು JDS NDA ಮೈತ್ರಿಕೂಟ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸಿದ್ದೀವಿ. ಈ ಮೈತ್ರಿ ಮುಂದುವರಿಬೇಕು ಅಂತೇಳಿ ನಮ್ಮ ಎಲ್ಲ ಹಿರಿಯರ ಆಶಯ ಆಗಿರೋದ್ರಿಂದ ನಾನು ನನ್ನ ತೀರ್ಮಾನ, ನಾನು ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ನಾನು ಏನು ದಿಟ್ಟವಾಗಿ ಹೇಳ್ತಾ ಇದ್ದೆ. ಆ ಒಂದು ನಿಲುವಿಗೆ ನಾನು ಇವತ್ತು ಬದ್ಧವಾಗಿದ್ದೀನಿ. ಏಕೆಂದರೆ ಕಾರ್ಯಕರ್ತರ ಒತ್ತಡ, ಕಾರ್ಯಕರ್ತರು ನಮ್ಮ ಕೈ ಬಿಟ್ಟು ಹೋಗಬಾರ್ದು, ಕಾರ್ಯಕರ್ತರಿಗೆ ಸಮಾಧಾನ ತುಂಬಬೇಕು, ಆತ್ಮವಿಶ್ವಾಸ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೆ. ಆದರೆ ಇವತ್ತು ಇದು 2 ಪಕ್ಷಗಳ ತೀರ್ಮಾನ ಆದ್ದರಿಂದ 2 ಪಕ್ಷದ ವರಿಷ್ಠರು ಕುಂತು ತೀರ್ಮಾನ ಮಾಡಿ ನಿರ್ಣಯ ಹೇಳಿ. ಏಕೆಂದರೆ ನಾನು ಬರೀ BJP ಅಭ್ಯರ್ಥಿ ಅಲ್ಲ, ಆದರೆ NDA ಅಭ್ಯರ್ಥಿ ಆಗಬೇಕು. ಅದು JDS ಚಿಹ್ನೆ ಆಗ್ಬೋದು, BJP ಚಿಹ್ನೆ ಆಗ್ಬೋದು. ಅದು ಎರಡೂ ಬೇಡ ಅಂದರೂ ಕೂಡ ನಮ್ಮ ವರಿಷ್ಠರ ತೀರ್ಮಾನಕ್ಕೆ ನಾನು ಒಪ್ಕೊಂಡು ಸುಮ್ಮನಿರಬೇಕು. ಮತ್ತು ನಮ್ಗೆ ಯಾರಿಗೆ ಪಕ್ಷದಲ್ಲಿ ಟಿಕೆಟ್ ಕೊಟ್ಟರೂ ಕೆಲಸ ಮಾಡಬೇಕು ಅನ್ನೋ ಒಂದು ನಿಲುವಿಗೆ ಬಂದಿದ್ದೀನಿ. ನನ್ನ ದೆಹಲಿ ಭೇಟಿಯ ಪರಿಣಾಮ ಇದೆಲ್ಲ.